ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನೋಡಿ, ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ತಾಂಡವ ಆಡ್ತಾ ಇದೆ ಅಂತ ಹೇಳಿ ಹೇಳ್ಬೋದು. ಬಿಬಿಎಂಪಿ ಅವರು ಏನು ಮಾಡ್ತಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಕೂಡ ನಮ್ಮನ್ನ ಕಾಡುತ್ತೆ. ಮತ್ತೆ ಎಲ್ಲೇ ಹೋದ್ರು, ನೀವು ಯಾವುದೇ ರೋಡ್ಗಳಲ್ಲಿ ಹೋದ್ರು ಕೂಡ ರಾಶಿ ರಾಶಿ ಕಸ ಬಿದ್ದಿರುತ್ತೆ. ಮತ್ತೆ ಮೂಗು ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಸದ್ಯಕ್ಕೆ ಮನೆ ಮಾಡಿರುವಂಥದ್ದು. ಒಂದು ಕಡೆ ಗುಂಡಿಗಳನ್ನ ತುಂಬಿಸೋ ಪ್ರಯತ್ನ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಕಸವನ್ನು ಕ್ಲೀನ್ ಮಾಡುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಆದರೆ ಯಾವಾಗ ಈ ಪ್ರಯತ್ನಗಳಾಗುತ್ತೆ ಅಂತಂದ್ರೆ, ಸಾರ್ವಜನಿಕರು ಯಾವಾಗ ನೀವು ನಿಮ್ಮ ಸಮಸ್ಯೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿ ನೀವು ಸರ್ಕಾರದ ಕಿವಿಗೆ, ಬಿಬಿಎಂಪಿ ಕಿವಿಗೆ ಮುಟ್ಟಿಸ್ತಿರೋ, ಆಗ ಮಾತ್ರ ಸಮಸ್ಯೆಗಳು ಸಾರ್ಟ್ ಔಟ್ ಆಗೋದಕ್ಕೆ ಸಾಧ್ಯ. ಈಗ ಗುಂಡಿ ವಿಚಾರದಲ್ಲೂ ಬೆಂಗಳೂರಿನಲ್ಲಿರುವಂತಹ ದೊಡ್ಡ ದೊಡ್ಡ ಉದ್ಯಮಿಗಳು ಧ್ವನಿ ಎತ್ತಿರೋದ್ರಿಂದ ಆ ಗುಂಡಿ ಸಮಸ್ಯೆಗಳು ತಾತ್ಕಾಲಿಕವಾಗಿ ಮುಚ್ಚಿ ಹೋಗ್ತಾ ಇದೆ. ಒಂದು ತಾತ್ಕಾಲಿಕ ಪರಿಹಾರ ಅಂತೂ ಸಿಗ್ತಾ ಇದೆ. ಆದ್ರೆ ಕಸದ ಸಮಸ್ಯೆ ಇನ್ನೂ ಕೂಡ ಬೆಂಗಳೂರಿನಲ್ಲಿ ಹಲವು ಭಾಗಗಳಲ್ಲಿದೆ. ಹೀಗಾಗಿ ಈಗ ಒಂದು ಹೊಸ ವ್ಯವಸ್ಥೆ ಜಾರಿಗೆ ಬರೋಕೆ ರೆಡಿ ಆಗ್ತಾ ಇದೆ. ಏನಪ್ಪಾ ಅಂತಂದ್ರೆ, ನೋಡಿ, ಅನೇಕ ಜನರು ಕಸದ ಗಾಡಿಗಳಿಗೆ ಕಸ ಕೊಡೋ ಬದಲು ರಸ್ತೆ ಬದಿ ಅಥವಾ ಯಾರದೋ ಮನೆ ಬಳಿ ಜಾಗ ಖಾಲಿ ಇದ್ರೆ ಅಲ್ಲಿ ಕಸವನ್ನ ಎಸೆದು ಹೋಗ್ತಿದ್ದಾರೆ. ಜೊತೆಗೆ ಅನಾಗರಿಕರಂತೆ ವರ್ತನೆಯನ್ನ ಮಾಡ್ತಿದ್ದಾರೆ. ಇದು ಬಹಳಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಈಗ ನಮ್ಮನೆ ಮುಂದೆ ಜಾಗ ಖಾಲಿ ಇದ್ರೆ ಅಲ್ಲೇ ಬಂದು ಕಸ ಹಾಕ್ಬಿಡ್ತಾರೆ. ಅದು ರಾತ್ರಿ ಹಾಕ್ತಾರೆ. ಹಗಲೊತ್ನಲ್ಲಿ ಹಾಕಿದ್ರೆ ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೆ, ಮನೆಯವ್ರು ಬಂದು ಕೇಳ್ತಾರೆ ಅಂತೇಳಿ ರಾತ್ರಿ ಹೊತ್ತು ಈ ತರ ಕಸವನ್ನ ಖಾಲಿ ಜಾಗಗಳಿಗೆ ಹೋಗಿ ಹಾಕುವಂತಹ ಪ್ರಕ್ರಿಯೆಗಳು ಸಾಕಷ್ಟು ನಡೀತಾ ಇದೆ. ಇದರಿಂದ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಗಳಲ್ಲಿ ವಾಸನೆ ಬರೋಕ್ ಶುರುವಾಗ್ತಾ ಇದೆ. ಜನ ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ. ಹೀಗಾಗಿ ಎಷ್ಟೇ ಎಚ್ಚರಿಕೆ ಕೊಟ್ಟರು ಕೂಡ ಅನೇಕ ಮಂದಿ ಇದೇ ತಪ್ಪುಗಳನ್ನ ಪದೇ ಪದೇ ಮಾಡ್ತಿದ್ದಾರೆ. ಇವರ ಈ ತಪ್ಪುಗಳಿಂದ ಸುತ್ತಮುತ್ತಲಿನ ಸುಂದರ ಪರಿಸರವೂ ಹಾಳಾಗ್ತಾ ಇದೆ. ಜೊತೆಗೆ ಆ ಮನೆಗಳಲ್ಲಿ ವಾಸ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನಿಮ್ಮ ಅಕ್ಕಪಕ್ಕದ ಮನೆಯವರು ಸಹ ನಿಮ್ಮ ಜಾಗದಲ್ಲಿ, ನಿಮ್ಮ ಖಾಲಿ ಜಾಗದಲ್ಲಿ ಕಸ ಎಸೆದು ಹೋಗ್ತಾ ಇದ್ರೆ ನೀವು ಅವರ ವಿರುದ್ಧ ಕಂಪ್ಲೇಂಟ್ ಕೊಡಬಹುದು. ಹೇಗೆ ನೋಡಿ, ಈಗ ಕಸ ಎಸೆದು ತೊಂದರೆ ನೀಡುವವರ ವಿರುದ್ಧ ಎಲ್ಲಿ ದೂರು ಕೊಡಬೇಕು ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಈಗ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಈ ಕಸ ಎಸೆಯುವಂಥವರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಂದ್ರೆ ಒಂದು ಕಠಿಣ ಕ್ರಮ ಆಗಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ರೂಲ್ಸ್ ಜಾರಿಗೆ ಬರ್ತಾ ಇದೆ. ಸೊ ಕಂಪ್ಲೇಂಟ್ ಕೊಡಬಹುದು. ಬಟ್ ಎಲ್ಲಿ, ಹೇಗೆ, ಏನು ಎಲ್ಲವನ್ನ ನಾನು ಹೇಳ್ತಾ ಹೋಗ್ತೀನಿ. ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ನಿಮ್ಮ ಖಾಲಿ ಜಾಗಗಳಲ್ಲಿ ಜನ ಕಸವನ್ನ ಎಸೆದ್ರೆ ನೀವು ಎಲ್ಲಿ ಕಂಪ್ಲೇಂಟ್ ಕೊಡ್ಬೋದು? ಒಂದು, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದು. ಇಲ್ಲ, ಹತ್ತಿರದ ಪುರಸಭೆಗೆ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ಬೋದು. ನಿಮ್ಮ ಜಾಗದಲ್ಲಿ ಕಸ ಎಸೆದ್ರೆ ಮೊದಲು ನೀವು ಅವರೊಂದಿಗೆ ಶಾಂತವಾಗಿ ಮಾತನಾಡಿ. ಅಂದ್ರೆ ಫಸ್ಟ್ ಟ್ರೈ ಮಾಡಿ. ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ನಿಮ್ಮ ಮನೆ ಮುಂದೆ ಯಾರು ಕಸ ಹಾಕ್ತಿದ್ದಾರೆ ಅನ್ನೋದೇನಾದ್ರೂ ನಿಮಗೆ ಗೊತ್ತಾಯ್ತು ಅಂತಂದ್ರೆ ಫಸ್ಟ್ ನೀವು ಅವ್ರ ಜೊತೆ ಒಂದ್ಸತಿ ಮಾತಾಡಿ. ಏನ್ ಮುಂದೆ ನೀವು ಇಲ್ಲಿ ಕಸ ಹಾಕ್ಬೇಡಿ, ಇದು ನಮ್ಮ ಜಾಗ, ನೀವು ನೆಕ್ಸ್ಟ್ ಟೈಮ್ ಇದೇ ರೀತಿ ಮಾಡಿದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ವಾರ್ನ್ ಮಾಡಿ. ಮಾತುಕತೆಯ ಮೂಲಕ ಸಮಸ್ಯೆಯನ್ನ ಬಗೆಹರಿಸೋಕ್ ಪ್ರಯತ್ನ ಮಾಡಿ. ಆದ್ರೆ ಪದೇ ಪದೇ ಎಚ್ಚರಿಕೆ ಕೊಟ್ಟರು ಅವರು ಅದೇ ತಪ್ಪನ್ನ ಮುಂದುವರಿಸಿದ್ರೆ ನೀವು ಕಠಿಣ ಕ್ರಮವನ್ನ ಕೈಗೊಳ್ಳಕ್ಕೆ ಎಲ್ಲಾ ರೀತಿಯಾದಂತ ಅವಕಾಶ ಇದೆ. ಜೊತೆಗೆ ಅದು ನಿಮ್ಮ ಹಕ್ಕು ಕೂಡ. ನಿಮ್ಮ ಖಾಲಿ ಜಾಗದಲ್ಲಿ ನೆರೆಹೊರೆಯವರು ಕಸ ಸುರಿತಾ ಇರೋ ಬಗ್ಗೆ ನೀವು ಸ್ಥಳೀಯ ಪುರಸಭೆ ಅಥವಾ ಪಂಚಾಯತ್ಗೆ ನೀವು ದೂರನ್ನ ಕೊಡಬಹುದು. ದೂರ್ ಕೊಟ್ಬಿಟ್ರೆ ಅವ್ರು ಬಂದು ಯಾರನ್ನ ಅಂತ ಹೇಳಿ ಹುಡುಕ್ತಾರೆ, ಯಾರನ್ನ ಅಂತ ಹೇಳಿ ಪನಿಷ್ಮೆಂಟ್ ಮಾಡ್ತಾರೆ. ಸಾಕ್ಷಿ ಬೇಕಲ್ವಾ? ಅದಕ್ಕೂ ಒಂದು ಆಯ್ಕೆ ಇದೆ. ಈಗ ಯಾರೊಬ್ರು ಕಸ ಹಾಕ್ತಿದ್ದಾರೆ ಅಂತ ಅಂದಾಗ ಒಂದು ಫೋಟೋ ತೆಕ್ಕೊಳ್ಬೇಕು, ಇಲ್ಲ ವಿಡಿಯೋ ಮಾಡ್ಕೊಳ್ಬೇಕು. ಬಟ್ ಕಸ ಹಾಕುವಂಥವ್ರು ರಾತ್ರಿ ಹಾಕ್ತಿದ್ದಾರೆ ಅಂತಂದಾಗ ಸೊ ನಾವ್ ಹೆಂಗ್ ಅದನ್ನ ಫೋಟೋ ತಕ್ಕೊಳ್ಳೋದು, ವಿಡಿಯೋ ಮಾಡ್ಕೊಳ್ಳೋದು ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ. ಇದಕ್ಕೂ ಒಂದು ಸೊಲ್ಯೂಷನ್ ಇದೆ. ನಿಮ್ಮ ಮನೆಯ ಮುಂದೆ ಇರುವಂತೆ CCTV ಕ್ಯಾಮೆರಾವನ್ನ ಎಲ್ಲಿ ಕಸ ಹಾಕ್ತಿದ್ದಾರೆ ಆ ಜಾಗಕ್ಕೆ ನೀವು ಅಂದ್ರೆ CCTV ಕ್ಯಾಮೆರಾವನ್ನ ಫಿಕ್ಸ್ ಮಾಡಬೇಕು, ಅಥವಾ ಆ ಜಾಗಕ್ಕೆ ನೀವು CCTV ಕ್ಯಾಮೆರಾವನ್ನ ಟರ್ನ್ ಮಾಡಬೇಕು. ಸೊ ನೀವು ಅಲ್ಲಿ ಅದು ರೆಕಾರ್ಡ್ ಆಗತ್ತೆ. ಆವಾಗ ನಿಮ್ಗೆ ವಿಡಿಯೋ ಫುಟೇಜ್ ಸಿಗುತ್ತೆ. ಇಲ್ವಾ, ಯಾವ ಟೈಮ್ನಲ್ಲಿ ಕಸ ಹಾಕಕ್ಕೆ ಬರ್ತಾರೆ ಅನ್ನೋದೇನಾದ್ರೂ ನಿಮಗೆ ಗೊತ್ತಿದ್ರೆ ಆ ಟೈಮ್ನಲ್ಲಿ ಅವರಿಗೆ ಗೊತ್ತಿಲ್ಲದ ಹಾಗೆ ಫೋಟೋ ತಕ್ಕೊಳ್ಳುವಂಥದ್ದು, ವಿಡಿಯೋ ತಕ್ಕೊಳ್ಳುವಂಥದ್ದನ್ನ ನೀವು ಮಾಡಬೇಕಾಗಿ ಬರುತ್ತೆ. ಅದು ಅವರಿಗೆ ಗೊತ್ತಿಲ್ಲದ ಹಾಗೆ. ಸೊ ಪ್ರತಿಯೊಂದು ನಗರದಲ್ಲಿಯೂ ನೈರ್ಮಲ್ಯ ಮತ್ತು ಅಕ್ರಮ ತ್ಯಾಜ್ಯ ವಿಲೇವಾರಿಗಾಗಿ ಸಹಾಯವಾಣಿ ಪೋರ್ಟಲ್ಗಳು, ಅಪ್ಲಿಕೇಶನ್ಗಳನ್ನ ಕೂಡ ಇಲ್ಲಿ ನೀಡಲಾಗಿದೆ. ಸೊ ಎಲ್ಲಾ ರೀತಿಯ ಅವಕಾಶಗಳನ್ನ ಕೂಡ ಇದೀಗ ನೀಡಲಾಗ್ತಾ ಇದೆ ಕಸದ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ. ಈ ಸಹಾಯವಾಣಿ ಪೋರ್ಟಲ್ ಮತ್ತೆ ಅಪ್ಲಿಕೇಶನ್ಗಳ ಮೂಲಕ ನೀವು ಪುರಸಭೆಗೆ ಕಂಪ್ಲೇಂಟ್ ಅನ್ನ ಕೊಡಬಹುದು. ನೀವು ಅಲ್ಲಿಗೆ ಹೋಗ್ಬೇಕು ಕಂಪ್ಲೇಂಟ್ ಕೊಡಬೇಕು ಅಂತೇನಿಲ್ಲ. ಅಪ್ಲಿಕೇಶನ್ಗಳಿರುತ್ತೆ, ಸಹಾಯವಾಣಿ ಇರುತ್ತೆ. ಗೂಗಲ್ ಮಾಡಿ, ನಿಮ್ಗೆ ಆ ನಂಬರ್ ಸಿಗುತ್ತೆ. ಆ ನಂಬರ್ಗೆ ನೀವು ಕಾಲ್ ಮಾಡಿ, ವಾಟ್ಸಪ್ ಮಾಡ್ಬೋದು.
ವಾಟ್ಸಪ್ ನಂಬರ್ ಇದ್ರೆ ಇಲ್ಲ ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು, ಇಲ್ಲ ಅಪ್ಲಿಕೇಶನ್ ಮೂಲಕ ಕೂಡ ನೀವು ಕಂಪ್ಲೇಂಟ್ ಅನ್ನ ಮಾಡ್ಬೋದು. ಸೊ ಇಷ್ಟೆಲ್ಲ ಅವಕಾಶಗಳು ನಿಮಗಿದೆ. ಇನ್ನು ಕಂಪ್ಲೇಂಟ್ ಆದ ಬಳಿಕ ಏನಾಗುತ್ತೆ ಅಂದ್ರೆ ಅಧಿಕಾರಿಗಳು ಆ ಒಂದು ಸ್ಥಳಕ್ಕೆ ವಿಸಿಟ್ ಮಾಡ್ತಾರೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಕಸ ಎಸೆದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರೆ. ಫಸ್ಟು ನೀವು ಏನ್ ಮಾಡಬೇಕು, ಮಾತಿನ ಮೂಲಕ ಬಗೆಹರಿಸಿಕೊಳ್ಳೋ ಮೂಲಕ ಪ್ರಯತ್ನ ಮಾಡಬೇಕು. ಇನ್ ಕೇಸ್ ಅದು ವರ್ಕೌಟ್ ಆಗಲಿಲ್ಲ ಅಂದಾಗ ನೀವು ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು, ಅಥವಾ ಅಪ್ಲಿಕೇಶನ್ ಮೂಲಕ ಕಂಪ್ಲೇಂಟ್ ಮಾಡ್ಬೋದು, ಅಥವಾ ನೀವು ಡೈರೆಕ್ಟ್ ಆಗಿ ಪುರಸಭೆಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೋದು ವಿತ್ ಪ್ರೂಫ್. ಫೋಟೋ ಇರಬೇಕು, ಇಲ್ಲ ನಿಮ್ಮ ಹತ್ರ ವಿಡಿಯೋ ಇರಬೇಕು, ಇಂಥವರೇ ಕಸ ಹಾಕ್ತಿದ್ದಾರೆ ಅಂತೇಳಿ. ಆಗ ಅಂಥವರ ವಿರುದ್ಧ ಅಧಿಕಾರಿಗಳು ಆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅವರ ಮೇಲೆ ಒಂದು ಕ್ರಮವನ್ನ ಕೈಗೊಳ್ಳುತ್ತಾರೆ. ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ? ಫೋಟೋಗಳು ಮತ್ತು ಇತರೆ ಮಾಹಿತಿಗಳ ಸಾಕ್ಷ್ಯ ಇದ್ರೆ ಅವರಿಗೆ ಜೈಲು ಶಿಕ್ಷೆ ಆಗುವಂತ ಅವಕಾಶ ಕೂಡ ಇದೆ. ನೋಡಿ, ನೆರೆಹೊರೆಯವರು ನಿಮ್ಮ ಖಾಲಿ ಜಾಗದಲ್ಲಿ ಕಸ ಎಸೆಯೋದ್ರ ಬಗ್ಗೆ ಕಂಪ್ಲೇಂಟ್ ಕೊಡಿ, ಪುರಾವೆಗಳನ್ನು ಸಂಗ್ರಹಿಸಿ, ಅಂಡ್ ಅವರು ಕಸ ಎಸೆತಾ ಇರೋ ವಿಡಿಯೋಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಕಸ ಎಸೆಯುವ ಸ್ಥಳ ಯಾವುದು, ಯಾವ ದಿನಾಂಕ, ಯಾವ ಸಮಯದಲ್ಲಿ ಅವರು ಕಸ ಹಾಕಿದ್ರು, ಇದೆಲ್ಲವನ್ನ ನೀವು ಕಂಪ್ಲೇಂಟ್ ನಲ್ಲಿ ಉಲ್ಲೇಖಿಸಬೇಕು. ಈ ರೀತಿ ಸಾಕ್ಷಿಗಳಿದ್ರೆ ಕಸ ಎಸೆಯುವವರಿಗೆ ದಂಡವನ್ನ ಕೂಡ ಹಾಕಬಹುದು. ಜೊತೆಗೆ ಪುರಸಭೆ ನಿಮ್ಮ ಜಾಗವನ್ನ ಸ್ವಚ್ಛಗೊಳಿಸುವಂತಹ ವ್ಯವಸ್ಥೆಗಳನ್ನು ಕೂಡ ವ್ಯವಸ್ಥೆ ಮಾಡತ್ತೆ. ಸೊ ಪೊಲೀಸರಿಗೆ ನೀವು ಕಂಪ್ಲೇಂಟ್ ಕೊಡಬಹುದು, ಪುರಸಭೆಗೆ ಕೊಡಬಹುದು, ಮತ್ತೆ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಡಬಹುದು. ಕೆಲವೊಮ್ಮೆ ಕಸ ವಿಲೇವಾರಿ ಸಮಸ್ಯೆಗಳು ವೈಯಕ್ತಿಕ ವಿವಾದ ಸೃಷ್ಟಿ ಮಾಡತ್ತೆ. ಅಂದ್ರೆ ಅಕ್ಕಪಕ್ಕದವ್ರು ಕಸ ಹಾಕ್ತಾ ಇದೆ, ಅವ್ರ ಜೊತೆ ಪ್ರತಿದಿನ ನಿತ್ಯ ಜಗಳ ಆಡ್ಬೇಕಾಗಿ ಬರುತ್ತೆ, ಅಲ್ಲಿ ವೈಯಕ್ತಿಕ ದ್ವೇಷ ಬೆಳೆಯುತ್ತೆ, ಅಕ್ಕಪಕ್ಕದವರ ಮನೆಯವರ ಜಗಳಗಳಿಗೂ ಕಾರಣ ಆಗತ್ತೆ. ಅಂತಹ ಸಂದರ್ಭಗಳಲ್ಲಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗಳಿಗೆ ನೀವು ಲಿಖಿತ ದೂರನ್ನ ಕೂಡ ದಾಖಲಿಸಬಹುದು. ದೂರು ಕೊಟ್ಟ ನಂತರವೂ ಪರಿಹಾರ ಸಿಗದಿದ್ರೆ ನಿಮ್ಮ ಪ್ರದೇಶದ ಉಪವಿಭಾಗ ಮ್ಯಾಜಿಸ್ಟ್ರೇಟ್ SDM ಕಚೇರಿಯಲ್ಲಿ ಲಿಖಿತ ದೂರನ್ನ ದಾಖಲಿಸಬಹುದು. ಸೊ ನಿಮ್ಮ ಆರೋಪಗಳು ನಿಜ ಅಂತ ಹೇಳಿ ಸಾಬೀತಾದ್ರೆ ಈ ಕೇಸ್ನಲ್ಲಿ ನಿಮ್ಮ ನೆರೆಹೊರೆಯವರಿಗೆ ಕನಿಷ್ಠ ಅಂದ್ರೂ 6 ತಿಂಗಳವರೆಗೆ ಜೈಲು ಶಿಕ್ಷೆ ವಿಧಿಸುವ ಸಾಧ್ಯತೆ ಇರುತ್ತೆ. ನೋಡಿ, ಕಸ ಸಮಸ್ಯೆ ಬಗೆಹರಿಸೋದಕ್ಕೂ ಹೊಸ ಕಾನೂನು ತರಬೇಕಾದಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬಂದಿದೆ ಅಂತಂದ್ರೆ ಇದು ಜನರ ತಪ್ಪಲ್ಲ ಬಿಡಿ. ಯಾಕಂದ್ರೆ ಪಾಪ ಕಸ ಎಸೆಯೋಕೆ ಸರ್ಕಾರ ಏನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟಿದೆ. ಪ್ರತಿದಿನ ಮನೆ ಹತ್ರ ಕಸದ ಲಾರಿ ಬರುತ್ತೆ, ನೀವು ಕಸ ತಗೊಂಡೋಗಿ ಹಾಕಬೇಕು. ಬಟ್ ಇದು ಎಷ್ಟೋ ಜಿಲ್ಲೆಗಳಲ್ಲಿ, ಎಷ್ಟೋ ಏರಿಯಾಗಳಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ನಡೀತಾ ಇದೆ. ಅಲ್ಲಿ ಕಸದ ಸಮಸ್ಯೆಯೇ ಇಲ್ಲ, ಏರಿಯಾ ಕೂಡ ಕ್ಲೀನ್ ಆಗಿದೆ, ಅಂಡ್ ಜನ ಕೂಡ ಅದು ನಮ್ಮ ಕರ್ತವ್ಯ ಅಂತ ಹೇಳಿ ಅದನ್ನ ಡಿಸಿಪ್ಲಿನ್ಡ್ ಆಗಿ ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ಕೆಲವರು ಇರ್ತಾರೆ ಅನ್ಎಜುಕೇಟೆಡ್ಸ್ ಅಥವಾ ಅನಾಗರಿಕರು, ಡಿಸಿಪ್ಲಿನ್ ಇಲ್ಲದೆ ಇರುವಂಥವ್ರು. ಇಂಥ ಮನಸ್ಥಿತಿ ಉಳ್ಳಂಥವ್ರು ಏನ್ ಮಾಡ್ತಾರೆ, ಕಸದ ಲಾರಿ ಬರೋ ಟೈಮ್ನಲ್ಲಿ ಮನೆಯಲ್ಲಿ ಇರೋದಿಲ್ಲ, ಅಥವಾ ಬೇರೆ ಇನ್ನೆಲ್ಲೋ ಇರ್ತಾರೆ, ಅಥವಾ ರಾತ್ರಿ ತಗೊಂಡೋಗಿ ಖಾಲಿ ಎಲ್ಲಿ ಜಾಗ ಇರುತ್ತೋ ಅಲ್ಲಿ ಎಸ್ತ್ ಬಂದ್ ಬಿಡ್ತಾರೆ. ಈ ರೀತಿಯಾಗಿ ವಿಚಿತ್ರವಾಗಿ ಅವರ ಒಂದು ವರ್ತನೆಗಳು ಇದ್ದಂತ ಸಂದರ್ಭಗಳಲ್ಲಿ ಅದು ಜಗಳಕ್ಕೂ ಕಾರಣ ಆಗುತ್ತೆ. ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯತೆ ಬಂದೇ ಬರುತ್ತೆ. ಆ ಸಂದರ್ಭಕ್ಕೆ ನಾವು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಪುರಸಭೆಗಾಗಿರ್ಬೋದು, ಪೊಲೀಸ್ ಸ್ಟೇಷನ್ಗಾಗಿರ್ಬೋದು, ಮ್ಯಾಜಿಸ್ಟ್ರೇಟ್ ಮುಂದೆ ನೀವು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿ ಅವರಿಗೆ ದಂಡನೂ ಹಾಕ್ತಾರೆ. ಮಾತು ಕೇಳಲಿಲ್ಲ ಅಂದ್ರೆ ಅವರನ್ನ ಬಂಧಿಸುವಂಥ, ಜೊತೆಗೆ 6 ತಿಂಗಳವರೆಗೆ ಜೈಲು ಶಿಕ್ಷೆ ವಿಧಿಸುವಂಥ ಅವಕಾಶ ಕೂಡ ಇದೆ. ಸೊ ಹೀಗಾಗಿ ಮುಂದೆ ಎಚ್ಚೆತ್ಕೊಳ್ಳಿ. ನಿಮ್ಮ ಮನೆಯ ಸುತ್ತಮುತ್ತ ವಾತಾವರಣ ಕ್ಲೀನ್ ಆಗಿರಬೇಕು ಅಂದ್ರೆ ನೀವು ಈ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು. ಹಾಗಾಗಿ ಅಲರ್ಟ್ ಆಗಿರಿ.